ಚೀಟಿ ಕೊಡ್ತಾರೆ. ಅಲ್ಲಿ ಕಾಂಗ್ರೆಸ್ ಅವರಿಗಿದೆ, BJP ಅವರಿಗೆ ಪೆಂಡಾಲ್ಗೆ ಅವಕಾಶ ಇಲ್ಲ. ಸೊ ಹಾಗಾಗಿ ಅಲ್ಲಿ ಗಲಾಟೆ ಆಗ್ತಾ ಇದೆ. ಇದು ಬೆಂಗಳೂರು ಗ್ರಾಮಾಂತರ ಅಂದರೆ ಆನೇಕಲ್ ಅಂದರೆ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಗೆ ಬರುತ್ತೆ. ಕಾಂಗ್ರೆಸ್ಗೆ ಪೆಂಡಾಲ್ ವ್ಯವಸ್ಥೆ ಇದೆ, ಇವರಿಗಿಲ್ಲ ಅಂತೇಳಿ ನೋಡಿ ಗಲಾಟೆ. ಎಕ್ಸ್ಕ್ಲೂಸಿವ್ ದೃಶ್ಯ ಅವರು. ಇಲ್ಲ ನಮ್ಗೆ ಆಗಾಗ ಮಾಡ್ಕೊಡಿ ನೀವು ಈ ಕಡೆ ಮಾಡಿ ಬಿಜೆಪಿ 200 ಬಿಟ್ಟು ನಿಮ್ಗೆ ಬಿಡ್ರ ಒಂದು ಕ್ಲಾರಿಫಿಕೇಶನ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಪೆಂಡಾಲ್ ವಿಚಾರಕ್ಕೆ ಗಲಾಟೆ ಅಂತೆ, ಯಾವ ಕಾರಣಕ್ಕೆ? ಈ ಕಾಂಗ್ರೆಸ್ನವ್ರಿಗಿದೆ, ಬಿಜೆಪಿ ಅವ್ರಿಗೆ ವ್ಯವಸ್ಥೆ ಇಲ್ಲ ಅನ್ನೋ ಕಾರಣಕ್ಕೆ ಗಲಾಟೆನಾ? ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ? ಗೋಪಾಲರಾಜು ಕಾಲೇಜು ಬಳಿ ಈಗ ಕಾಂಗ್ರೆಸ್ನ ನೋಡ್ತಾ ಇರೋದು. ಕಾಂಗ್ರೆಸ್ ಕಾರ್ಯಕರ್ತರು ಪೆಂಡಲನ್ನು ಹಾಕಿದ್ದಾರೆ. ಆದರೆ ನಿನ್ನೆ ರಾತ್ರಿಯವರೆಗೂ ಅಂತಂದರೆ ತಡರಾತ್ರಿ 1 ಗಂಟೆವರೆಗೂ ಕೂಡ ಪೆಂಡಲ್ ಹಾಕೋದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಈಗ ಅನುಮತಿಯನ್ನು ಕಾಂಗ್ರೆಸ್ನವರಿಗೆ ಕೊಟ್ಟಿದ್ದರೆ BJP ಅವರಿಗೆ ಯಾಕೆ ಅನುಮತಿ ಕೊಟ್ಟಿಲ್ಲ ಅಂತೇಳಿ BJP ಅವರು ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಈ ಎಡಬದಿಯಲ್ಲಿ ಎರಡೂ ಕಡೆ ಕಾಂಗ್ರೆಸ್ನ ಪೆಂಡಲ್ಗಳಿದೆ. ಆ ಪೆಂಡಲ್ಗಳನ್ನು ಹಾಕಿರೋದನ್ನ 200 ಮೀಟರ್ ದೂರದಲ್ಲಿ ಹಾಕಬೇಕು, ಇಲ್ಲಾಂದರೆ ಈ ಭಾಗದಲ್ಲಿ ಹಾಕಬಾರ್ದು ಅಂತೇಳಿ ಚುನಾವಣಾಧಿಕಾರಿಗಳು ಮತ್ತು ಪೊಲೀಸರು ನಿನ್ನೆ ರಾತ್ರಿ ಹೇಳಿದರು. ಅದಾದ ಬಳಿಕ BJP ಅವರು ಪೆಂಡಲ್ ಹಾಕಿರಲಿಲ್ಲ. ನೀವು ಈಗ ಈ ಭಾಗದಲ್ಲಿ ನೋಡಬಹುದು, BJP ಅವರು ಪೆಂಡಲ್ ಹಾಕದೆ ಏನು ಹೊರಗಡೆ ಏನು ಕುಳಿತಿದ್ದಾರೆ. ಈ ಸ್ಥಳದಲ್ಲಿ ನಮಗೂ ಕೂಡ ಪೆಂಡಲ್ ಹಾಕೋಕ್ಕೆ ಅನುಮತಿ ಕೊಡಬೇಕಾಗಿತ್ತು ಅಂತೇಳಿ ಈಗ ಸ್ಥಳಕ್ಕೆ ನೋಡ್ತಾ ಇರುವಂಥದ್ದು. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಆನೇಕಲ್ ಇನ್ಸ್ಪೆಕ್ಟರ್ ಕೂಡ ಆಗಮಿಸಿ ಆ ಒಂದು ಕಾರ್ಯಕರ್ತರ ಜೊತೆ ಮಾತನಾಡುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಏನು ಆನೇಕಲ್ ಪಟ್ಟಣದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಮತದಾನ ನಡೀತಿದೆ. ASB ಕಾಲೇಜು ಮತ್ತು ಸುತ್ತಮುತ್ತ ಸೇರಿದಂತೆ ಆನೇಕಲ್ನಲ್ಲಿ ಹಲವು ಕಡೆ ನಿನ್ನೆ ರಾತ್ರಿಯವರೆಗೂ ಕೂಡ ಪೆಂಡಲ್ ಹಾಕೋದಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿತ್ತು. ಆದರೆ ಈಗ ಏಕಾಏಕಿ ಪೆಂಡಲ್ ಹಾಕೋದಕ್ಕೆ ಕಾಂಗ್ರೆಸ್ನವರಿಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಏನು BJP ಕಾರ್ಯಕರ್ತರು ಈಗ ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಜೊತೆಗೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಿದ್ದಾರೆ. ಇಲ್ಲಿ ಈ ಒಂದು ಬೂತ್ ಬಳಿ ಈಗ ಏನು ಪೆಂಡಲ್ ಹಾಕೋದಕ್ಕೆ ಅನುಮತಿ ಕೊಡಬೇಕಾಗಿತ್ತು ಅಂತೇಳಿ ಏನು ಮಾತುಕತೆ ನಡೆದಿತ್ತು. ಆ ಒಂದು ನಿಟ್ಟಿನಲ್ಲಿ ಈಗ ಇಲ್ಲಿ ಸ್ಥಳದಲ್ಲಿಯೂ ಕೂಡ ಒಂದಷ್ಟು ಪೊಲೀಸರು ಕೂಡ ಒಂದಷ್ಟು ಟೆನ್ಷನ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಚುನಾವಣೆ ಆಗ್ತಾ ಇರೋದ್ರಿಂದಾಗಿ ಇದು BJP ಅವರಿಗೆ ಯಾಕೆ ಅನುಮತಿ ಕೊಟ್ಟಿಲ್ಲ ಅಂತ ನನ್ನ ಜೊತೆ ಇಲ್ಲಿ BJP ಕಾರ್ಯಕರ್ತರು ಅವರು ಮಾತಾಡ್ತೀನಿ. ಸರ್, ಈಗ ಅನುಮತಿ ಯಾರಿಗೆ ಕೊಟ್ಟಿದ್ರು? ನಿಮಗೆ ರಾತ್ರಿ ಎಷ್ಟೊತ್ತವರೆಗೂ ಬೇಡ ಅಂದಿದ್ರು, ಈಗ ಯಾಕೆ ನಿಮಗೆ ಮಾತ್ರ ಯಾಕೆ ಬೇಡ ಅಂತ ಹೇಳಿದ್ರು? ಸರ್, ರಾತ್ರಿ 1:30ವರೆಗೂ ನಮ್ದು ಹಾಕಿರ್ತಕ್ಕಂಥ ಪೆಂಡಾಲ್ಗಳು ಇಡೀ ಟೌನಲ್ಲಿ ಎಲ್ಲ ತೆಗೆದಿದ್ದಾರೆ. ಅವ್ರದ್ದು ಬೆಳಗ್ಗೆನೇ ಎಲ್ಲ ಬೂತ್ ಹತ್ರನೂ ಅವ್ರದ್ದು ಹಾಕಿದ್ದಾರೆ. ನೋಡಿ, ನೀವೇ ಕಾಣಿಸ್ಬೋದು. BJPದು ಎಲ್ಲೂ ಇಲ್ಲ, ಬಿಸಿಲಲ್ಲಿ ಕೂತ್ಕೊಂಡು ಕಾರ್ಯಕರ್ತರೆಲ್ಲ ಸ್ಲಿಪ್ ಬರ್ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನವರು 2 ಬೂತಲ್ಲೂ 2 ಕಡೆನೂ ಅವರು ಪೆಂಡಲ್ ಹಾಕ್ಕೊಂಡಿದ್ದಾರೆ. ನಮಗೆ ಮಾತ್ರ ತೆಗ್ಸಾಕ್ಸಿ ಅವ್ರು ಮಾತ್ರ ಹಾಕ್ಕೊಂಡಿದ್ದಾರೆ. ಅದು ಯಾವ ರೀತಿ ರಾಜಕೀಯ? ಈ ಪೆಂಡಾಲಲ್ಲೂ ರಾಜಕೀಯ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಸರ್, ಅಂದರೆ ಈಗ ಇಲ್ಲಿ ನಿಮಗೆ ಅನುಮತಿ ಬೇಡ ಅಂತ ಹೇಳಿದ್ಯಾರು? ಚುನಾವಣಾಧಿಕಾರಿಗಳು ಹೇಳಿದ್ರ, ಪೊಲೀಸರು ಯಾರು ಹೇಳಿದ್ರು? ಹೌದು, ಚುನಾವಣಾಧಿಕಾರಿಗಳೇ ಹೇಳಿದ್ರು. ಇಲ್ಲ, ಹಾಕಿದ್ದನ್ನು ನಮ್ಮ ತೆಗೆಸ್ರು. ಇದೇ ಜಾಗದಲ್ಲಿ ನಮ್ದು ಹಾಕಿದ್ದನ್ನ ಪೆಂಡಾಲ್ನ ತೆಗೆಸಿದ್ರು. ಮತ್ತು ಅದೇ ಜಾಗದಲ್ಲಿ ಕಾಂಗ್ರೆಸ್ ಅವ್ರು ಹಾಕ್ಕೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪೊಲೀಸರು ಬಂದಿದ್ದಾರೆ ಸ್ಥಳಕ್ಕೆ, ಏನು ಹೇಳ್ತಿದ್ದಾರೆ? ಪೊಲೀಸರು ನಾವು ನೋಡ್ತಾ ಇದ್ದೀವಿ, ನಾವು ತೆಗಿತೀವಿ, ಕೇಸ್ ಬುಕ್